ಆರ್‌ಸಿಬಿ ಇತಿಹಾಸ ಬರೆದಿದೆ. ಬರೀ ಗೆಲುವಲ್ಲ, ಇದು ದಾಖಲೆಗಳ ಸುರಿಮಳೆ. ಫೈನಲ್ ಪಂದ್ಯದ ರೋಚಕ ಕ್ಷಣಗಳು ಮತ್ತು ತಂಡದ ಒಟ್ಟಾರೆ ದಾಖಲೆಗಳ ಬಗ್ಗೆ ವಿವರವಾಗಿ ನೋಡೋಣ. ನಮಸ್ಕಾರ ಸ್ನೇಹಿತರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಡಿಸಿ ವಿರುದ್ಧ 204 ದಾಖಲೆ ಮಟ್ಟದ ಚೇಸ್ ಮಾಡಿ ಗೆಲುವನ್ನು ತನ್ನದಾಗಿಸಿಕೊಂಡಿದೆ. ರಾಯಲ್ಸ್ 2ನೇ ಟ್ರೋಫಿಯನ್ನು ಕೂಡ ಮುಡಿಗೇರಿಸಿಕೊಂಡಿದೆ. ಮುಂಬೈ ಇಂಡಿಯನ್ಸ್ ನಂತರ 2 ಟ್ರೋಫಿಯನ್ನು ಗೆದ್ದ WPL ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಹೆಸರನ್ನು ಬರೆದುಕೊಂಡಿದೆ. ಇದರ ಜೊತೆಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಲವಾರು ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಆ ದಾಖಲೆಗಳ ಬಗ್ಗೆ ನೋಡೋಣ. ಈ ಸೀಸನ್ನಲ್ಲಿ 377 ರನ್ ಗಳಿಸಿ ಆರೆಂಜ್ ಕ್ಯಾಪ್ ಪಡೆದಿದ್ದು ಅಲ್ಲದೆ ಮತ್ತು 1000 ರನ್ WPLನಲ್ಲಿ ಪೂರೈಸಿದ ಭಾರತೀಯ ಆಟಗಾರತಿಯಾಗಿ ಸ್ಮೃತಿ ಮಂಧಾನ ಅವರು ತಮ್ಮ ಹೆಸರಿಗೆ ದಾಖಲೆಯನ್ನು ಬರೆದುಕೊಂಡಿದ್ದಾರೆ. ಜಾರ್ಜಿಯಾ ವಾಲ್ ಆಸ್ಟ್ರೇಲಿಯಾನ ದೈತ್ಯ ಬ್ಯಾಟ್ಸ್ಮನ್ ಹಾಗೆ ಆಲ್ರೌಂಡರ್. ಫೈನಲ್ನಲ್ಲಿ ಮಂಧಾನ ಜೊತೆ ಸೇರಿ 165 ರನ್ಗಳ ದಾಖಲೆಯ ಜೊತೆಯಾಟ. ಇದು WPLನ ಇತಿಹಾಸದಲ್ಲಿ ಅತಿ ದೊಡ್ಡ ಜೊತೆಯಾಟ. ಅದು ಕೂಡ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಫೈನಲ್ನಲ್ಲಿ ಮಾಡಿದೆ. ಇದೊಂದು ಬೃಹತ್ತಾದ ದಾಖಲೆಯನ್ನು ಚೇಸ್ ಮಾಡುವಂತ ಹೊರಟಿದ್ದ ನಮ್ಮ ತಂಡಕ್ಕೆ ಆಸರೆಯಾದ ಜಾರ್ಜಿಯಾ ವಾಲ್. ಆರ್‌ಸಿಬಿ ಈಗ IPL ಮತ್ತು WPL ಎರಡೂ ಟ್ರೋಫಿಗಳನ್ನು ಏಕಕಾಲಕ್ಕೆ ಹೊಂದಿರುವ ಮೊದಲ ಫ್ರಾಂಚೈಸಿ. ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ. 2025ರಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅದು ಮೆನ್ಸ್ದು ವಿನ್ ಆಗಿತ್ತು. ಹಾಗೆ 2026ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ಸ್ ತಂಡ ವಿನ್ ಆಗಿದೆ. ಹಾಗೆ ನಮ್ಮ RCB ತಂಡ ಹ್ಯಾಟ್ರಿಕ್ ಜಯವನ್ನು ಗಳಿಸಿದಂಥ ಮೊದಲ ತಂಡ. WPLನಲ್ಲಿ ಹಾಗೆ IPLನಲ್ಲಿ ಟ್ರೋಫಿ ಗೆದ್ದಂಥ ಏಕೈಕ ತಂಡ ನಮ್ಮದು. ಹಾಗೆ ಮುಂಬೈ ಇಂಡಿಯನ್ಸ್ ಕೂಡ ಗೆದ್ದಿದೆ. ಆದರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಯನ್ನು ಗೆದ್ದಂಥ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎಲ್ಲರೂ ಕೂಡ ಜಾರ್ಜಿಯಾ ವಾಲ್, ಸ್ಮೃತಿ ಮಂಧಾನ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮದು ಇನ್ನೊಂದು ತೆರೆಮೆರೆಯ ಸ್ಟಾರ್ ಕೂಡ ಇದೆ. ಅದು ಬೇರೆ ಯಾರು ಅಲ್ಲ, ಲಾರೆನ್ ಬೆಲ್. ಇಂಗ್ಲೆಂಡ್ನ ಪ್ಲೇಯರ್ ಆದಂಥ ಲಾರೆನ್ ಬೆಲ್ ಅವರು ಈ ಸೀಸನ್ನಲ್ಲಿ ಅತ್ಯುತ್ತಮವಾದ ಬೌಲಿಂಗ್ ಅನ್ನು ಮಾಡಿದ್ದಾರೆ. ಇಡೀ RCBಯ ಬೌಲಿಂಗ್ ಲೈನ್ ಪದಗೆಟ್ಟಾಗ ಲಾರೆನ್ ಬೆಲ್ ಅವರು ಮಾತ್ರ ಕನ್ಸಿಸ್ಟೆಂಟಿಯಾಗಿ ಡಾಟ್ ಬಾಲ್ ಹಾಗೆ ವಿಕೆಟ್ ಅನ್ನು ತೆಗೆಯುವಂತ ಬೌಲರ್ ಆಗಿದ್ರು. ಲಾರೆನ್ ಬೆಲ್ ಅವರಿಗೆ ಕೂಡ WPLನ ಟ್ರೋಫಿಯ ಅವರು ಕೂಡ ಒಂದು ಭಾಗವಾಗಿದ್ದಾರೆ. ಹಾಗೆ ಯಾರು ಕೂಡ ಮರೆಯುವಂತಿಲ್ಲ ಲಾರೆನ್ ಬೆಲ್ ಅವರ ಕೊಡುಗೆಯನ್ನು.